ತಿಮ್ಮಪ್ಪನ ಭಕ್ತರಿಗೆ ಗುಡ್ ನ್ಯೂಸ್ ಬಂದಿದೆ. ಇನ್ಮುಂದೆ ಜನಸಾಮಾನ್ಯರಿಗೆ ಸುಲಭ ದರ್ಶನ ನೀಡುವ ನಿಟ್ಟಿನಲ್ಲಿ ಟಿಟಿಡಿ ಮಹತ್ವದ ಬದಲಾವಣೆಯನ್ನ ಮಾಡಿದೆ. ಏನದು ಈ ಸ್ಟೋರಿ ನೋಡಿ. ತಿರುಪತಿ ತಿರುಮಲಕ್ಕೆ ಬರುವವರಿಗೆ ಗುಡ್ ನ್ಯೂಸ್. ಇನ್ಮುಂದೆ ಜನಸಾಮಾನ್ಯರಿಗೆ ಸುಲಭ ದರ್ಶನ. ತಿರುಪತಿ ತಿರುಮಲ ವೆಂಕಟೇಶ್ವರನ ದರ್ಶನ ಪಡೆಯಲು ನಿತ್ಯ ಲಕ್ಷಾಂತರ ಜನರ ದಂಡೆ ಹರಿದು ಬರುತ್ತೆ. ತಿರುಮಲ ಶ್ರೀವಾರಿ ದರ್ಶನಕ್ಕಾಗಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಶಿಫಾರಸು ಪತ್ರಗಳನ್ನು ನವೀಕರಿಸಲು ಟಿಟಿಡಿ ತಾತ್ಕಾಲಿಕ ನಿರ್ಧಾರ ತೆಗೆದುಕೊಂಡಿದೆ. ಮೇ 15ರಿಂದ ಟಿಟಿಡಿ ಕೆಲ ವಿಐಪಿಗಳ ಶಿಫಾರಸು ಪತ್ರಗಳನ್ನು ಮಾತ್ರ ಸ್ವೀಕರಿಸುತ್ತೆ. ಸುಲಭ ದರ್ಶನಕ್ಕೆ ಬರುವ ಭಕ್ತರಿಗೆ ಹಾಗೂ ನಿಯಮಾನುಸಾರ ಅನುಮತಿ ಪಡೆದ ಭಕ್ತರಿಗೆ ಮಾತ್ರ ಈ ತಿಂಗಳ 16ರಿಂದ ಶ್ರೀವಾರಿ ದರ್ಶನಕ್ಕೆ ಅವಕಾಶ. ಬೇಸಿಗೆ ರಜೆಯಲ್ಲಿ ಜನದಟ್ಟಣೆ ಹೆಚ್ಚಾಗುವುದರಿಂದ ಟಿಟಿಡಿ ಮೇ 1ರಿಂದ ಜುಲೈ 15ರವರೆಗೆ ಶ್ರೀವಾರಿ ದರ್ಶನಕ್ಕೆ ಖುದ್ದಾಗಿ ಬರುವ ಶಿಷ್ಟಾಚಾರದ ವಿಐಪಿಗಳಿಗೆ ಮಾತ್ರ ದರ್ಶನವನ್ನ ಸೀಮಿತಗೊಳಿಸಲು ನಿರ್ಧರಿಸಿದೆ. ಶ್ರೀವಾರಿ ದರ್ಶನಕ್ಕೆ ಬರುವ ಭಕ್ತರಿಗೆ ಅನುಕೂಲವಾಗುವಂತೆ ಟಿಟಿಡಿ ಮೇ 1ರಿಂದ ಹಲವಾರು ಪ್ರಮುಖ ನಿರ್ಧಾರಗಳನ್ನು ಜಾರಿಗೆ ತಂದಿದೆ. ಬೇಸಿಗೆ ರಜೆಯ ಹಿನ್ನೆಲೆಯಲ್ಲಿ ತಿರುಮಲಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಹೆಚ್ಚಳವಾಗಿದೆ. ಟಿಟಿಡಿ ಈಗಾಗಲೇ ಕೆಲ ಬದಲಾವಣೆ ಮಾಡಲು ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಶ್ರೀವಾರಿ ದರ್ಶನಕ್ಕೆ ಬರುವ ಸಾಮಾನ್ಯ ಭಕ್ತರಿಗೆ ಆದ್ಯತೆ ನೀಡುವ ಭಾಗವಾಗಿ ಮೇ 1ರಿಂದ ಜುಲೈ 15ರವರೆಗೆ ವಿಐಪಿ ಬ್ರೇಕ್ ದರ್ಶನಗಳನ್ನು ನೇರವಾಗಿ ಬರುವ ಪ್ರೋಟೋಕಾಲ್ ಗಣ್ಯರಿಗೆ ಮಾತ್ರ ಸೀಮಿತಗೊಳಿಸುವುದಕ್ಕೆ ನಿರ್ಧರಿಸಿದೆ. ಟಿಟಿಡಿ ಈಗ ಆ ನಿರ್ಧಾರವನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲು ನಿರ್ಧರಿಸಿದೆ. ತಿರುಮಲದಲ್ಲಿ ಶ್ರೀವಾಣಿ ದರ್ಶನಕ್ಕೆ ಆಫ್ಲೈನ್ನಲ್ಲಿ ಟಿಕೆಟ್ಗಳು ಉಳಿದಿವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹರಡ್ತಾ ಇರುವ ಪ್ರಚಾರ ಸಂಪೂರ್ಣವಾಗಿ ಸುಳ್ಳು ಎಂದು ಟಿಟಿಡಿ ಹೇಳಿದೆ. 500 ಟಿಕೆಟ್ಗಳು ಆನ್ಲೈನ್ನಲ್ಲಿ ಲಭ್ಯವಿದೆ ಮತ್ತು 200 ಟಿಕೆಟ್ಗಳು ತಿರುಪತಿ ವಿಮಾನ ನಿಲ್ದಾಣದಲ್ಲಿ ಲಭ್ಯವಿದೆ ಮತ್ತು ಭಕ್ತರು ಕಾಲಕಾಲಕ್ಕೆ ಅವುಗಳನ್ನು ಬುಕ್ ಮಾಡ್ತಾ ಇದ್ದಾರೆ. ಯಾವುದೇ ದಿನದಂದು ಶ್ರೀವಾಣಿ ದರ್ಶನಕ್ಕೆ ಆನ್ಲೈನ್ನಲ್ಲಿ ಟಿಕೆಟ್ಗಳು ಉಳಿದಿಲ್ಲ. ತಿರುಮಲದಲ್ಲಿ ಭಕ್ತರ ಅನುಕೂಲಕ್ಕಾಗಿ ಪ್ರತಿದಿನ 800 ಟಿಕೆಟ್ಗಳನ್ನು ಆಫ್ಲೈನ್ನಲ್ಲಿ ಭಕ್ತರಿಗೆ ನೀಡಲಾಗುತ್ತೆ. ಕಳೆದ ಕೆಲವು ದಿನಗಳಲ್ಲಿ ಆಫ್ಲೈನ್ನಲ್ಲಿ ಮಾರಾಟವಾಗುವ ಟಿಕೆಟ್ಗಳ ಸಂಖ್ಯೆ ಕಡಿಮೆಯಾಗಿದ್ರೂ ಕಳೆದ ಕೆಲವು ದಿನಗಳಲ್ಲಿ 100 ಟಿಕೆಟ್ಗಳು ಉಳಿದಿವೆ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಡ್ತಾ ಇದ್ದಾರೆ. ಇದು ಸಂಪೂರ್ಣ ಸುಳ್ಳು ಮಾಹಿತಿ ಹರಡುವ ಮೂಲಕ ಭಕ್ತರ ಭಾವನೆಗಳಿಗೆ ನೋವುಂಟು ಮಾಡುವುದು ಸೂಕ್ತವಲ್ಲ ಅಂತ ಟಿಟಿಡಿ ಮನವಿ ಮಾಡ್ತಾ ಇದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.